ಅದು ಹೃದಯಗಳ ನಡುವೆ ಹುಟ್ಟುವಂತಹ ಪ್ರೀತಿಯಾದರೂ ಪ್ರೇಮಿಯ ಜೊತೆಗೆ ಧೈರ್ಯವಾಗಿ ನಿಲ್ಲುವ ಪ್ರೇಮ ಸಾಧನ ಅದು. ಬರೀ ಪ್ರೇಮಿಗಳಿಗಷ್ಟೇ ಅಲ್ಲ, ಬರದ ನಾಡಿನ ರೈತರಿಗೂ ಕೋಟ್ಯಂತರ ರೂಪಾಯಿ ಆದಾಯವನ್ನ ಮಾಡಿಕೊಡುತ್ತಾ ನೂರಾರು ಕುಟುಂಬಗಳಿಗೆ ಉದ್ಯೋಗ ನೀಡಿರುವ ಸ್ಪೆಷಲ್ ಮನಿ ರೋಸ್ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಕೋಲಾರದಲ್ಲಿ ಗುಲಾಬಿ ಹೂಗಳಿಂದಲೇ ಲಕ್ಷ ಲಕ್ಷ ಸಂಪಾದನೆ. ಪಾಲಿ ಹೌಸ್ನಲ್ಲಿ 10ಕ್ಕೂ ಹೆಚ್ಚು ತಳಿಯ ಕೆಂಪು ಗುಲಾಬಿ, 30 ಎಕರೆ ಹೂವಿನ ತೋಟ, 200ಕ್ಕೂ ಹೆಚ್ಚು ಕೆಲಸಗಾರರು. ಹೌದು, ಕೋಲಾರ ಜಿಲ್ಲೆಯ ಮುಳಬಾಗಿಲು ಹೊರವಲಯದ ಪಾಲಿ ಹೌಸ್ನಲ್ಲಿ 10ಕ್ಕೂ ಹೆಚ್ಚು ತಳಿಯ ಚಂದದ ಕೆಂಪು ಗುಲಾಬಿ ಹೂಗಳನ್ನ ಬೆಳೆದಿರುವ ರೈತ ದಂಪತಿ ಪದವೀಧರ ಪವನ್ ಕುಮಾರ್ ಜೊತೆಗೆ ಐಟಿ ಉದ್ಯೋಗಿ ಪ್ರತಿಭಾ ಜೊತೆಯಾಗಿ 30 ಎಕರೆ ಪ್ರದೇಶದಲ್ಲಿ ಗುಲಾಬಿ ಬೆಳೆಯುತ್ತಾ ಲಕ್ಷಾಂತರ ರೂಪಾಯಿ ಆದಾಯ ಮಾಡ್ತಿದ್ದಾರೆ. ವರ್ಷದ 365 ದಿನ 60,000 ಗುಲಾಬಿ ಬೆಳೆದು 6 ರೂಪಾಯಿಯಂತೆ ರಫ್ತು ಮಾಡುತ್ತಿರುವ ಈ ದಂಪತಿ ಕಳೆದ 10 ವರ್ಷಗಳಿಂದ ನಷ್ಟ ಅನ್ನೋದನ್ನೇ ಕಂಡಿಲ್ಲ. ಕೆಲವೊಮ್ಮೆ ಒಂದು ಗುಲಾಬಿ 12 ರಿಂದ 14 ರೂಪಾಯಿಗೆ ಮಾರಾಟವಾದರೆ ಬೇಡಿಕೆ ಇದ್ದಾಗ 18 ರಿಂದ 24 ರೂಪಾಯಿಯವರೆಗೆ ಮಾರಾಟವಾಗುತ್ತೆ. ನಾವು ಸುಮಾರು 28 ಎಕರೆಯಲ್ಲಿ ಪಾಲಿಹೌಸಲ್ಲಿ ರೋಸ್ ಬೆಳೀತಾ ಇದ್ದೀವಿ. ನಮ್ಮಲ್ಲಿ ಸುಮಾರು ಈಗ 220 ಜನ ಲೇಬರ್ಸ್ ಇದ್ದಾರೆ. ನಾವು ಮೇಜರ್ ಆಗಿ IFAB ಗೌರ್ಮೆಂಟ್ ಬಾಡಿ ಇದೆ, ಅಲ್ಲಿ ಮೇಜರ್ ಸಪ್ಲೈ ಮಾಡ್ತೀವಿ. ನಾವು ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ವಿ. ಹೋಲ್ ಅಂಡ್ ಸೋಲ್ ಆಗಿ ಮಾಡಿದ್ರೆ ಬಿಸ್ನೆಸ್ ಚೆನ್ನಾಗಿದೆ. ಎಕರೆಯಲ್ಲಿ 32,000 ಗಿಡ ಆಗ್ಬೋದು. ಒಂದು ಗಿಡದಿಂದ ಆವ್ರೇಜ್ 2 ಹೂವು ಬರುತ್ತೆ. ಆವ್ರೇಜ್ ಸೆಲ್ಲಿಂಗ್ ಪ್ರೈಸ್ ಥ್ರೂಔಟ್ ದ ಇಯರ್ ಒಂದು 6 ರಿಂದ 7 ರೂಪಾಯಿ ಸಿಗುತ್ತೆ. ವ್ಯಾಲೆಂಟೈನ್ಸ್ ಡೇ ಅಥವಾ ಮದುವೆ ಸೀಸನಲ್ಲಿ ಅದು 1.5 to 10 ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಚೆನ್ನಾಗಿದೆ. ನಮ್ಮಲ್ಲಿ ಈಗ ನಮ್ಮ ಕೆಪಾಸಿಟಿಗೆ ಒಂದು 50 ರಿಂದ 60 ಸಾವಿರ ಹೂವು ಬರ್ತಾ ಇದೆ. ಬಟ್ ಹೂವು ಬೆಳೆಯೋದು ವರ್ಷ ಪೂರ್ತಿ ಬೆಳೆಯುತ್ತೆ. ನಮ್ಮಲ್ಲಿ ಈಗ ಸದ್ಯಕ್ಕೆ 9 ವೆರೈಟಿ ಇದೆ. ನಾನು ಪೋಸ್ಟ್ ಗ್ರಾಜುಯೇಟ್ ಫಿನಾನ್ಸ್ ಮಾಡಿದ್ದೀನಿ. ವೈಫ್ ಅವರು ನಾನು ವೀಕ್ಲಿ ಒನ್ಸ್ ಅವರು ವೈಟಿಲ್ ಕೆಲಸ ಮಾಡ್ತಾರೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬಂದು ನಂಗೆ ಸಪೋರ್ಟ್ ಮಾಡ್ತಾರೆ. 10 ವರ್ಷಗಳಿಂದ ನಷ್ಟವನ್ನೇ ನೋಡದ ದಂಪತಿ. ಕೋಲಾರದ ಗುಲಾಬಿ ಹೂವಿಗೆ ವಿದೇಶದಲ್ಲೂ ಬೇಡಿಕೆ. ಇನ್ನು ಬರದ ತವರು ಜಿಲ್ಲೆ ಎಂದೇ ಖ್ಯಾತಿ ಪಡೆದಿರುವ ಕೋಲಾರ ಜಿಲ್ಲೆಯಲ್ಲಿ ಗುಲಾಬಿ ಬೆಳೆಯುವ ರೈತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಸದ್ಯ ಜಿಲ್ಲೆಯಲ್ಲಿ ಒಟ್ಟು 654 ಹೆಕ್ಟೇರ್ ಪ್ರದೇಶದಲ್ಲಿ ಹೂ ಬೆಳೆದ್ರೆ ಸುಮಾರು 70 ಹೆಕ್ಟೇರ್ ಪ್ರದೇಶದಲ್ಲಿ ಗುಲಾಬಿ ಹೂವನ್ನ ಜಿಲ್ಲೆಯ ರೈತರು ಪಾಲಿ ಹೌಸ್ನಲ್ಲಿ ಬೆಳೆಯುತ್ತಾರೆ. ಕೋಲಾರದ ಗುಲಾಬಿ ಹೂವಿಗೆ ದೇಶ ವಿದೇಶಗಳಲ್ಲೂ ಬಹು ಬೇಡಿಕೆ ಇದೆ. ತಾಜ್ ಮಹಲ್, ಗೋಸ್ಟ್ರೈಕ್, ಅವಲಂಚ್ ವೈಟ್ ಸೇರಿದಂತೆ 10ಕ್ಕೂ ಹೆಚ್ಚು ಬಗೆಯ ಗುಲಾಬಿ ಹೂಗಳನ್ನು ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ದುಬೈ, ಸಿಂಗಾಪುರ, ಮಲೇಷಿಯಾ ದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ನನ್ನ ಹಸ್ಬೆಂಡ್ ಪವನ್ 2014 ಇದು ಫ್ಲಾರಿಕಲ್ಚರ್ ಶುರು ಮಾಡೋದು. ಎಲ್ಲ ಪಾಲಿಹೌಸ್ ಗ್ರೀನ್ ಹೌಸಲ್ಲಿ ಬೆಳಿತೀವಿ. ಬೆಳೆದು ಈ ಥರ ಪ್ಯಾಕೇಜಿಂಗ್ ಮಾಡಿ ನಮ್ಮ ಇಂಟರ್ ಸ್ಟೇಟ್ಸ್ ಮೇನ್ ಸೀಸನ್ ನಮಗೆ ಬಂದ್ಬಿಟ್ಟು ಈ ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಆ ಥರದಲ್ಲೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಹೊರದೇಶ ಬಂದ್ಬಿಟ್ಟು ಇವಾಗ ಹೋಗ್ತಿರೋದು ಮಲೇಷಿಯಾ ಮತ್ತು ಇವತ್ತು ವಿಯತ್ನಾಮ್ಗಿದೆ. ಮೇನ್ಲಿ ಏಷ್ಯನ್ ಕಂಟ್ರೀಸ್ಗೆ ಹೋಗ್ತಾ ಇದೆ ಈಗ ಸದ್ಯಕ್ಕೆ. ನಮ್ಮ ಹತ್ರ 9 ವೆರೈಟಿ ಇದೆ. ನಾವು ಬರೀ ರೋಸ್ ಮಾತ್ರ ಬೆಳೀತಾ ಇದ್ದೀವಿ. ಒಟ್ನಲ್ಲಿ ಪ್ರೇಮಿಗಳನ್ನ ಒಂದು ಮಾಡುವ ಸಾಧನ ಮಾತ್ರವಲ್ಲ, ತನ್ನನ್ನ ನಂಬಿ ಕಷ್ಟಪಟ್ಟು ಬೆಳೆದ ರೈತರ ಬಾಳನ್ನು ಹಸನು ಮಾಡುವ ಶಕ್ತಿ ಅದಕ್ಕಿದೆ ಅನ್ನೋದಕ್ಕೆ ಈ ರೈತರೇ ಸಾಕ್ಷಿ. ಮುದ್ದಾದ ಮನಸ್ಸುಗಳ ಬೆಸೆಯುವ ಗುಲಾಬಿ ಕೋಲಾರದ ರೈತನ ಬದುಕನ್ನ ಹೂವಾಗಿಸಿರೋದಂತೂ ಸುಳ್ಳಲ್ಲ. ರವಿ, ಪಬ್ಲಿಕ್ ಟಿವಿ, ಕೋಲಾರ.